ಸರ್ ನಮಸ್ತೆ. ಈಗ ಮೈಸೂರಲ್ಲಿ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ನಮ್ಗೀಗ ಯಾವ್ಯಾವ ಕಾಲೇಜ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ, ಸೊ ಯಾವ ತರ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ, ಯಾವ ಕಾಲೇಜ್ ಫಸ್ಟ್ ಪ್ರಿಫರೆನ್ಸ್ ಮಾಡ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಲೀಸ್ಟ್ ಹೇಳ್ತಾ ಹೋಗಿ ಸರ್, ತಿಳ್ಕೊಂತಾ ಹೋಗ್ತೀವಿ. ನಾಗೇಶ್, ಮೈಸೂರಿನ ಟೋಟಲ್ 15 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಅಂದ್ರೆ ಅದರಲ್ಲಿ ಒಂದು ಮೈಸೂರು ಯೂನಿವರ್ಸಿಟಿ ಅಂತ ಕರಿತೀವಿ, ಒಂದು ಆರ್ ವಿ ಯೂನಿವರ್ಸಿಟಿ, ಇನ್ನೊಂದು ವಿ ಟಿ ಯು ಅಂತ. ಆಕ್ಚುಲಿ ಮೇನ್ ಟಾಪ್ ಅಲ್ಲಿ ಬರೋದು ನಿಮ್ಗೆ ಜೆ ಸಿ ಬರುತ್ತೆ, ಆಮೇಲೆ ಎನ್ ಐ ಬರುತ್ತೆ. ಈಗ ವಿ ವಿ ಸಿ ಅಂತ ವಿದ್ಯಾವರ್ಧಕ ಕಾಲೇಜ್ ಇಂಪ್ರೂವ್ ಆಗ್ತಾ ಇದೆ. ಸೊ ಇದು ಮೂರು ಬಂದು ಟಾಪ್ 3 ಪ್ರಿಫರೆನ್ಸ್ ಕೊಡ್ತಾರೆ ಅವ್ರ ಕಾಲೇಜಸ್. ಓಕೆ. ಓಕೆನಾ? ಸೊ ಫಸ್ಟ್ ಎಲ್ಲಾರು ಬಾಯಲ್ಲಿ ಎನ್ ಐ ಜೆ ಸಿ ಇಂದ ಬರ್ತಿತ್ತು, ಇವಾಗ ಹಂಗ್ ಬರ್ತಾ ಇಲ್ಲ. ಎನ್ ಐ ಜೆ ಸಿ ವಿದ್ಯಾವರ್ಧಕ, ವಿದ್ಯಾವರ್ಧಕ ಜೆ ಸಿ ಅಂದ್ರೆ ಮೂರು ಡಿಫರೆನ್ಸ್ ಡಿಪೆಂಡ್ ಅಪಾನ್ ದ ಅವ್ರವ್ರ ಕೋರ್ಸ್. ಮತ್ತೆ ಕೆಲವು ಕೋರ್ಸ್ಗಳು ಎನ್ ಐ ಅವೈಲೇಬಲ್ ಇದೆ, ಕೆಲವು ಕೋರ್ಸ್ ಜೆ ಸಿ ಅವೈಲೇಬಲ್ ಇದೆ. ಸೊ ಆತರ ಒಳ್ಳೊಳ್ಳೆ ಕೋರ್ಸ್ ಅಂದ್ರೆ ವಿದ್ಯಾವರ್ಧಕದಲ್ಲೂ ನ್ಯೂ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ಇಟ್ಸ್ ಡಿಪೆಂಡ್ ಅಪಾನ್ ದ ಪ್ರಿಫರೆನ್ಸ್, ಯು ಕ್ಯಾನ್ ಚಾಯ್ಸ್ ಇಟ್. ಆಮೇಲೆ ನಿಮಗೆ ಬರೋದು ವುಮೆನ್ಸ್ ಕಾಲೇಜು G3SS, ಒನ್ ಆಫ್ ದ ಹೈಯೆಸ್ಟ್ ಪ್ಲೇಸ್ಮೆಂಟ್ ಇನ್ ಮೈಸೂರು ಅಂತ ಹೇಳ್ಬೋದು. ಅಂದ್ರೆ ಟಾಪ್ 3 ಬಿಟ್ಟು ನಿಮ್ಗೆ ಏನಾದ್ರು ಹುಡುಗಿರ್ ಕಾಲೇಜಲ್ಲಿ ಹುಡುಗಿರು ಪ್ಲೇಸ್ಮೆಂಟ್ ಚೆನ್ನಾಗಿರ್ಬೇಕು ಅಂದ್ರೆ G3SS ಇದೆ. ಸೊ G3SS ಆದ್ಮೇಲೆ ಬರೋದು ನಿಮ್ಗೆ MIT ಮೈಸೂರು ಬರುತ್ತೆ. MIT ಮೈಸೂರು ಇಸ್ ಆಟೋನಮಸ್ ಕಾಲೇಜ್, ಅದು ಆಟೋನಮಸ್ ಕಾಲೇಜ್. ಸೊ ಪ್ಲೇಸ್ಮೆಂಟ್ ಓಕೆ. ಓಕೆ. ಆಮೇಲೆ ATME ಬರುತ್ತೆ. ATME ಕಾಲೇಜಲ್ಲೂ ಒಳ್ಳೊಳ್ಳೆ ಬ್ರಾಂಚಸ್ ಇದೆ. ಅದೊಂದು 2010 ಓಪನ್ ಆಗಿರೋ ಕಾಲೇಜಸ್ ಅದು. ಆಮೇಲೆ VV80 ಇದೆ. VV80 ಅಂದ್ರೆ ವಿದ್ಯಾ ವಿಕಾಸ್ ಆಫ್ ಟೆಕ್ನಾಲಜಿ ಇದೆ. ಸೊ ಅಲ್ಲಿ ನಿಮ್ಗೆ ಫ್ಯಾನ್ಸಿ ಕೋರ್ಸಸ್ ಸಿಗಲ್ಲ ಅಲ್ಲಿ. ನಾರ್ಮಲ್ ಟ್ರೆಡಿಷನಲ್ ಕೋರ್ಸಸ್ ಸಿಗುತ್ತೆ ನಿಮ್ಗೆ. ಲೈಕ್ ನಿಮ್ಗೆ A&M ಸಿಗಲ್ಲ, ಲೈಕ್ ಸೈಬರ್ ಸೆಕ್ಯೂರಿಟಿ ಅಂತ ಸಿಗಲ್ಲ. ಅವ್ರೇನ್ ಮಾಡಿದ್ದಾರೆ, ಇರೋದ್ರ ಬೆಸ್ಟ್ ಟೀಚಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ಬರೀ ಟ್ರೆಡಿಷನಲ್ ಕೋರ್ಸ್ ಲೈಕ್ ಕಂಪ್ಯೂಟರ್ ಸೈನ್ಸ್, IS, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇದೆ. ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಇದೆ. ಆಮೇಲೆ IS EC ಇರಬೇಕು, ಎಲೆಕ್ಟ್ರಿಕಲ್ ಇದೆ. ಅಲ್ಲಿ ಪ್ಲಸ್ ಪಾಯಿಂಟ್ ಎಲೆಕ್ಟ್ರಿಕಲ್ ಇದೆ. ಸೊ ಆದ್ಮೇಲೆ ನಿಮ್ಗೆ ಬರೋದು ಮೈಸಮ್ ಕಾಲೇಜ್ ಇದೆ. ಮೈಸಮ್ ಕಾಲೇಜಲ್ಲಿ ನಿಮ್ಗೆ 7 ಕೋರ್ಸಸ್ ಸಿಗುತ್ತೆ. ಅಲ್ಲೂ ಕೂಡ ನಿಮಗೆ ವಿತ್ ಟ್ರೆಡಿಷನಲ್ ಕೋರ್ಸಸ್ ವಿತ್ ಲೈಕ್ A&I ಅಂಡ್ ಡೇಟಾ ಸೈನ್ಸ್ ಕೋರ್ಸಸ್ ಸಿಗುತ್ತೆ ನಿಮ್ಗೆ. ಆಮೇಲೆ ನಿಮ್ಗೆ ವಿಡಿಯೋ ಮೈಸೂರು ಕ್ಯಾಂಪಸ್ ಇದೆ. ವಿಡಿಯೋ ಮೈಸೂರು ಕ್ಯಾಂಪಸ್ ಅಲ್ಲಿ ಲೈಕ್ ನಿಮ್ಗೆ ಅದು ಹೆಂಗ್ ಹೇಳ್ಬೇಕು ಅಂತಂದ್ರೆ, ಎಲ್ಲ ಫ್ಯಾನ್ಸಿ ಕೋರ್ಸಸ್ ಇರಲ್ಲ. ಜಸ್ಟ್ ಅಲ್ಲೂ ಕೂಡ A&M ಅಲ್ಲಿ ಸಿಗ್ಬೋದು, ಜೊತೆಗೆ CA ಸಿಗುತ್ತೆ ಅಷ್ಟೇ. ಆಮೇಲೆ ನಿಮ್ಗೆ MIT ತಾಂಡೂಪುರ ಸಿಗುತ್ತೆ. MIT ತಾಂಡೂಪುರದಲ್ಲಿ ನಿಮ್ಗೆ ಎಲ್ಲಾ ತರ ಕೋರ್ಸಸ್ ಸಿಗುತ್ತೆ. ಆಮೇಲೆ ನಿಮ್ಗೆ ಈಗ ಹೊಸದಾಗಿ ಓಪನ್ ಆಗಿದೆ ಶೇಷಾದ್ರಿಪುರಂ ಸಿಕ್ಕಿದೆ. ಶೇಷಾದ್ರಿಪುರಂ ಅಲ್ಲೂ ಈಗ ಒಂದ್ 2 ವರ್ಷ ಹಳೆ ಕಾಲೇಜ್ ಅದು, 2 to 3 years ಹಳೆ ಕಾಲೇಜ್ ಆದ್ರಿಂದ ನಿಮ್ಗೆ ಎಲ್ಲಾ ಕೋರ್ಸಸ್ ಸಿಗುತ್ತೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯಿಂದ ಒಂದು ಅಂದ್ರೆ ಇಸ್ ನಾಟ್ ಬಿಲಾಂಗ್ಸ್ ಟು ದ VTU. ಅದು ಇಟ್ ಇಸ್ ಅ ಮೈಸೂರು ಯೂನಿವರ್ಸಿಟಿ. ಅದು ಮೈಸೂರು ಯೂನಿವರ್ಸಿಟಿ ಒಳಗಡೆ ಇದೆ. ಅಲ್ಲಿ ನಿಮ್ಗೆ ಮೆಕ್ಯಾನಿಕಲ್ ಸಿವಿಲ್ ಸಿಗಲ್ಲ. ಲೈಕ್ A&M ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್, ಆಮೇಲೆ CS ರಿಲೇಟೆಡ್ ಕೋರ್ಸಸ್ ಸಿಗುತ್ತೆ. ಆಮೇಲೆ MRIT ಬರುತ್ತೆ. MRIT ಇಸ್ ಅಂಡರ್ VTU. MRIT ಕೂಡ ನಿಮ್ಗೆ ಒಂದು 6 to 7 ಕೋರ್ಸಸ್ ಸಿಗುತ್ತೆ. ಆಮೇಲೆ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓಪನ್ ಆಗಿದೆ. ಈಗ ಒಂದು ಲಾಸ್ಟ್ ಇಯರ್ ಓಪನ್ ಆಗಿದೆ. ಅಲ್ಲಿ ನಿಮ್ಗೆ ಬರೀ CS ರಿಲೇಟೆಡ್ ಕೋರ್ಸ್ ಮಾತ್ರ ಸಿಗುತ್ತೆ, ಟ್ರೆಡಿಷನಲ್ ಕೋರ್ಸಸ್ ಯಾವ್ದು ಸಿಗಲ್ಲ. ಆಮೇಲೆ ಇವಾಗ ಹೊಸ ಕಾಲೇಜ್, ಹೊಸ ಯೂನಿವರ್ಸಿಟಿ ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಾಯಿದೆ, RV ಯೂನಿವರ್ಸಿಟಿ ಬಂದಿದೆ. RV ಎಲ್ಲಾ ತರ ಅಂದ್ರೆ ಅಲ್ಲೂ ಕೂಡ ಅಷ್ಟೇನೆ, ನಾಟ್ ಟ್ರೆಡಿಷನಲ್ ಕೋರ್ಸಸ್, ಒನ್ಲಿ CS ರಿಲೇಟೆಡ್ ಕೋರ್ಸಸ್ ಸಿಗುತ್ತೆ. ಅದು ಬಟ್ RV ಯೂನಿವರ್ಸಿಟಿ ಅದು. ಸರ್ ಈಗ ನನ್ಗೆ ಓಕೆ, ನೀವ್ ಹೇಳಿದ್ದು ಕಾಲೇಜ್ ಲೀಸ್ಟ್ ಹೇಳಿದ್ರೆ 15 ಕಾಲೇಜ್ ಹೆಸರು ಹೇಳಿದ್ರಿ, ಯಾವ ಬ್ರಾಂಚ್ ಇದೆ ಅಂತ. ಈಗ 15 ಕಾಲೇಜು ಎಲ್ಲಿ ಲೊಕೇಟ್ ಆಗಿದೆ, ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಈಗ ಇನ್ ಕೇಸ್ ನಾವು ಮೈಸೂರಲ್ಲಿ ಓಡಾಡ್ತೀವಿ ಅಂದ್ರೆ ಕಂಫರ್ಟಬಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಇದೆ? ಎಲ್ಲಾ ಕಾಲೇಜು ಒಂದೊಂದಾಗಿ ಹೇಳ್ಕೊಂಡ್ ಬಂದ್ಬಿಡ್ತೀನಿ. NI ಕಾಲೇಜು 2 ಕ್ಯಾಂಪಸ್ ಇದೆ ಅವ್ರದ್ದು. ಒಂದು ನಾರ್ತ್ ಕ್ಯಾಂಪಸ್, ಒಂದು ಸೌತ್ ಕ್ಯಾಂಪಸ್ ಅಂತ. ನಿಮ್ಗೆ ಅದು ಡೀಟೇಲ್ಸ್ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಗೆ. ಬಟ್ ಅಲ್ಲಿಗೆ ಬಸ್ ಫೆಸಿಲಿಟೀಸ್ ಇದೆ. ನಿಮ್ಗೆ ನಾರ್ತ್ ಕ್ಯಾಂಪಸ್ ಅಂದ್ರೆ NI ಮಾನಂದವಾಡಿ ರೋಡ್ ಇರೋ ಕ್ಯಾಂಪಸ್, ನಿಮ್ಗೆ ಬಸ್ ಫೆಸಿಲಿಟೀಸ್ ಅಂದ್ರೆ ಬೇಕಾಗಿಲ್ಲ. ಆರಾಮಾಗಿ ನಿಮ್ಗೆ ಸಿಟಿ ಬಸ್ ಅಲ್ಲಿ ಓಡಾಡಬಹುದು. ಇನ್ನೊಂದು ಇಂಡಸ್ಟ್ರಿ ಏರಿಯಾದಲ್ಲಿ ಕೂರ್ಗಲ್ಲಿ ಇದೆ, ಅಲ್ಲಿಗೆ ನಿಮ್ಗೆ ಬಸ್ ಫೆಸಿಲಿಟೀಸ್ ಇದೆ, ಆರಾಮಾಗಿ ಓಡಾಡಬಹುದು. ಇನ್ನೊಂದು JC ಕಾಲೇಜು ಅವ್ರದ್ದು ಯಾವ್ದಾದ್ರು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲ, ಯಾಕಂದ್ರೆ ಸಿಟಿ ಸೆಂಟ್ರಲ್ ಇರುತ್ತೆ. ಸೊ ಅಲ್ಲಿಗೆ ಎಲ್ಲಾ ತರದ ಸಿಟಿ ಬಸ್ಸಸ್ ಹೋಗ್ತವೆ ನಿಮ್ಗೆ. ಸೊ ಹುಡುಗರಿಗೆ ಕನ್ವೀನಿಯಂಟ್ ಆಗಿದೆ ಸಿಟಿ ಬಸ್ಸಸ್. ಸೊ ದರ್ ಇಸ್ ನೋ ಅವ್ರದ್ದು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ. ಇನ್ನು ವಿದ್ಯಾವರ್ತಕ ಬಂದ್ರೆ ಕೂಡ ಅಷ್ಟೇನೆ, ವಿದ್ಯಾವರ್ತಕರದ್ದು 2-3 ಇಟ್ಕೊಂಡಿದ್ದಾರೆ ಅಷ್ಟೇ. ಬಿಕಾಸ್ ಆಫ್ ಸಿಟಿ ಸೆಂಟ್ರಲ್ ಇರೋದ್ರಿಂದ ಲಾಟ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆ ವಿದ್ಯಾವರ್ತಕದ್ದು. ಅಂದ್ರೆ ಸಿಟಿ ಬಸ್ಸಸ್ ಇದೆ, ಮೈಸೂರು ಸಿಟಿ ಬಸ್ಸಸ್ ಇದೆ ನಿಮ್ಗೆ. ಸೊ ನಿಮ್ಗೆ ಅವೈಲೇಬಲ್ ಇದೆ. ಆಮೇಲೆ ನಿಮ್ಗೆ MIT ಮೈಸೂರು ಒಂದು ವಿಡಿಯೋ ಮಾಡಿದೀವಿ ಆಲ್ರೆಡಿ. MIT ಮೈಸೂರು ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಇರೋ ತಾಲೂಕೆಲ್ಲ ಕವರ್ ಮಾಡ್ತಾರೆ. ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇರೋದಂತಂದ್ರೆ MIT ಮೈಸೂರು ಮತ್ತೆ MIT ತಾಂಡೂಪುರ. ಸೊ ಎರಡು ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆ. ಹಾಗೆ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಲೊಕೇಶನ್ MIT ಮೈಸೂರು ಬಂದು ರಿಂಗ್ ರೋಡ್ ಇಂದ ಆಚೆ ಇದೆ. MIT ತಾಂಡೂಪುರ ನಂಜನಗೂಡು ರೋಡ್ ಅಲ್ಲಿ. ಸೊ ಅದೊಂದು ATME ಬಂದು ಅವ್ರದ್ದು ಬಸ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಅವ್ರದ್ದು ಕೂಡ ನಿಮ್ಗೆ ATME ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರದ್ದು ಬನ್ನೂರು ರೋಡ್ ಅಲ್ಲಿ
ಅಂದ್ರೆ ಒಂದು ಆ ತರ ನಿಮಗೆ ಒಂದು ಸಿಟಿಯಿಂದ ಒಂದು 10 ಕಿಲೋಮೀಟರ್ ಆಚೆ ಹೋಗ್ಬೇಕು. ಬಟ್ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬಸ್ಸಸ್ ತುಂಬಾ ಚೆನ್ನಾಗಿದೆ. ಸೊ ಮೈಸೂರಿಂದ ಬಂದ್ರಿಗೆ ತುಂಬಾ ಬಸ್ಸಸ್ ಇದಾವೆ. ಸೊ ನಿಮ್ಗೆ ಕಾಲೇಜ್ ಮುಂದೆ ಬಸ್ ಸ್ಟಾಪ್ ಇರೋದ್ರಿಂದ ನಿಮ್ಗೆ ಸೊ ಅಲ್ಲೂ ಕೂಡ ಕಾಲೇಜ್ ಬಸ್ಸಸ್ ಕೂಡ ಇದೆ. ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ. ಆಮೇಲೆ ವಿದ್ಯಾ ವಿಕಾಸ್ ಅಂದ್ರೆ ಸಿಟಿಯಿಂದ ಅಂದ್ರೆ ನಿಮ್ಗೆ ಅದು ಬನ್ನೂರು ರೋಡ್ ಅಲ್ಲೇ ಇದೆ. ಬಟ್ ಸಿಟಿಲೇ ಇರೋದು, ಸಿಟಿಗೆ ಜಾಯಿಂಟ್ ಆಗಿರೋದು ವಿದ್ಯಾ ವಿಕಾಸ್. ಸೊ ಅವ್ರದ್ದು ಕೂಡ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆ. ಬಟ್ ನಿಮಗೆ ವಿದ್ಯಾ ವಿಕಾಸ್ ಹೋಗ್ಬೇಕಂದ್ರೆ ನಿಮ್ಗೆ ಪ್ರೈವೇಟ್ ಅಂದ್ರೆ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಗಿಂತ ನಿಮ್ಗೆ ಸಿಟಿ ಬಸ್ಸಸ್ ತುಂಬಾ ಚೆನ್ನಾಗಿ. ಸೊ ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಮೈಸೂರು ಕೂಡ ಅಷ್ಟೇ, ಮೈಸೂರಲ್ಲಿ ಒಂದು 2 ಬಸ್ ಇಟ್ಕೊಂಡಿದ್ದಾರೆ, 2 to 3 ಬಸ್ ಅವೈಲೇಬಲ್ ಇದೆ. ಬಟ್ ಅಲ್ಲೂ ಕೂಡ ನಿಮಗೆ ಅದು ಟಿ.ಎನ್.ಎಸ್.ಪುರಂ ಮೇನ್ ರೋಡ್ ಇರೋದ್ರಿಂದ ನಿಮಗೆ ಸಿಟಿ ಬಸ್ಸಸ್ ತುಂಬಾ ಅವೈಲೇಬಲ್ ಇದೆ. ನೀವು ಆರಾಮಾಗಿ ರೀಚ್ ಆಗ್ಬೋದು. ಅದೇ ತರ ಯಾವುದೇ ತರ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ಗೆ ತೊಂದರೆ ಇಲ್ಲ. ಇನ್ನು ಎಂ.ಐ.ಡಿ ತಾಂಡೂಪುರ ಹೇಳಿದೀವಿ. ಶೇಷಾದ್ರಿಪುರಂ ಶೇಷಾದ್ರಿಪುರಂ ಅದು ಕಟ್ಕೊಳ ಇಂಡಸ್ಟ್ರಿ ಇರೋದ್ರಿಂದ ಅವ್ರು ಇವಾಗ ಬಸ್ ಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಅಲ್ಲಿ ಮೈಸೂರಿಂದ ನಂಜನಗೂಡು ಹೋಗ್ಬೇಕು. ಬಟ್ ಅದು ಕಟ್ಕೊಳ ಇಂದ ಒಳಗಡೆ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಆಟೋ ಸಿಗುತ್ತೆ, ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಶೇಷಾದ್ರಿಪುರಂ ಮೈಸೂರು ಯೂನಿವರ್ಸಿಟಿಗೆ ಬಸ್ ಫೆಸಿಲಿಟೀಸ್ ತುಂಬಾ ಬಸ್ ಫೆಸಿಲಿಟೀಸ್ ಚೆನ್ನಾಗಿದೆ. ಸಿಟಿ ಸೆಂಟ್ರಲ್ ಇರೋದ್ರಿಂದ ಮೈಸೂರು ಯೂನಿವರ್ಸಿಟಿ ಆದ್ರೆ ಅವ್ರು ಯಾವ್ದು ಪ್ರೈವೇಟ್ ವೆಹಿಕಲ್ಸ್ ಇರಲ್ಲ. ನಿಮ್ಗೆ ಆರಾಮಾಗಿ ಒಳ್ಳೆ ಕ್ಯಾಂಪಸ್ ಹಾಸ್ಟೆಲ್ಸ್ ಎಲ್ಲ ಇರೋದ್ರಿಂದ ನಿಮ್ಗೆ ಸಿಟಿ ಸೆಂಟ್ರಲ್ ಇರೋದ್ರಿಂದ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಚೆನ್ನಾಗಿದೆ. ಸರ್ JSS ಮತ್ತೆ ಮೈಸೂರು ಯೂನಿವರ್ಸಿಟಿ ಎರಡು ಒಂದೇ ಕ್ಯಾಂಪಸ್? ಸರ್ ಇಲ್ಲ ಅಂದ್ರೆ ಅದ್ ಹೆಂಗಾಗಿದೆ ಅಂದ್ರೆ ಮೈಸೂರು ಯೂನಿವರ್ಸಿಟಿ ಪಕ್ಕ ಜೆಸಿ ಇರೋದು. ಓಕೆ. ಮೈಸೂರು ಯೂನಿವರ್ಸಿಟಿ ಪಕ್ಕ ಜೆಸಿ ಇರೋದು. ಸೊ ಅದರಿಂದ ಏನಿಲ್ಲ, ಆ ಒಂದು ರೋಡ್ ಡಿವೈಡ್ ಆಗುತ್ತೆ ಅಷ್ಟೇ. ಈ ಕಡೆ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್, ಆ ಕಡೆ ಮೇಲ್ಗಡೆ ಹೋಗ್ತಂದ್ರೆ ಜೆಸಿ ಕ್ಯಾಂಪಸ್ ಇದೆ. ಆಮೇಲೆ MRIT ಅದು ಶ್ರೀರಂಗಪಟ್ಟಣ ರೋಡ್ ಅಲ್ಲಿ ಇದೆ, ಒಳಗಡೆ ಹೋಗ್ಬೇಕದು. ಅಂದ್ರೆ ಏನ್ MRIT ಅಂದ್ರೆ ಸರ್? ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. Okay. ಅದು ನಿಮ್ಗೆ ಸಿಟಿಯಿಂದ ಆಚೆ ಇದೆ, ಅಂದ್ರೆ ಶ್ರೀರಂಗಪಟ್ಟಣ ತಾಲೂಕು ಸೇರ್ಕೊಳ್ಳುತ್ತೆ. ಅಲ್ಲಿ ಅದು ಅವ್ರದ್ದು ಬಸ್ ಫೆಸಿಲಿಟೀಸ್ ಇದೆ, ಸಿಟಿಗೆಲ್ಲ ಬಸ್ ಫೆಸಿಲಿಟೀಸ್ ಇದೆ. ಸೊ ನಿಮ್ಗೆ MRIT ಹೋಗ್ಬೇಕು ಅಂದ್ರೆ ಕಾಲೇಜ್ ಬಸ್ ಅಲ್ಲಿ ಹೋದ್ರೆ ಉತ್ತಮ. ಯಾಕಂದ್ರೆ ಅಲ್ಲಿಗೆ ಅಷ್ಟು ಬಸ್ ಫೆಸಿಲಿಟೀಸ್ ಇಲ್ಲ. ಅವ್ರ ಕಾಲೇಜ್ ಬಸ್ ಅಲ್ಲಿ ಹೋಗಿ ನೀವು ವಾಪಸ್ ಬಸ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕಾವೇರಿ ಕೂಡ ಸದ್ಯಕ್ಕೆ ಅವ್ರ ಕ್ಯಾಂಪಸ್ ಇರೋದು ದೇವಗಡ ಸರ್ಕಲ್ ಅಂತ ಇದೆ, ಅಲ್ಲೂ ಸಿಟಿ ಸೆಂಟ್ರಲ್ ಅದು. ಸೊ ಅಲ್ಲಿಗೆ ನಿಮ್ಗೆ ಬಸ್ ಫೆಸಿಲಿಟಿ ಅಂದ್ರೆ ಕಾಲೇಜ್ ಬಸ್ ಫೆಸಿಲಿಟೀಸ್ ಬೇಕಾಗಿಲ್ಲ. ನೀವು ಆರಾಮಾಗಿ ನಿಮ್ಗೆ ಸಿಟಿ ಬಸ್ಸಸ್ ಕೂಡ ಟ್ರಾವೆಲ್ ಮಾಡಬಹುದು. ಇನ್ನೊಂದು RV ಯೂನಿವರ್ಸಿಟಿ, ಅದು ನಂಜನಗೂಡು ಇರೋದ್ರಿಂದ ನಿಮ್ಗೆ ಅದು 2 ತರ ಯೋಚನೆ ಮಾಡಬೇಕು. ಅದು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅವ್ರೇನಾದ್ರು ಕಾಲೇಜ್ ಬಸ್ಸಸ್ ಬಿಟ್ಟಿದ್ದಾರ ಇನ್ನು ನಮ್ಗೆ ಗೊತ್ತಿಲ್ಲ ಅದು. ಬಟ್ ಇಲ್ಲ ಅಂತಂದ್ರೆ ನಿಮ್ಗೆ ಮೈಸೂರಿಂದ ನಂಜನಗೂಡು ಹೋಗ್ಬೇಕಾದ್ರೆ ತುಂಬಾ ಬಸ್ಸಸ್ ಇರ್ತವೆ. ಸೊ ಅಲ್ಲಿಂದ ಮೇನ್ ರೋಡ್ ಹಿಡ್ಕೊಂಡು ಒಳಗಡೆ 1 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಿಮ್ಗೆ ಕ್ಯಾಂಪಸ್ ಇರುತ್ತೆ. ಓಕೆ, ಇದು ಟಾಪ್ ಅಂದ್ರೆ 15 ಕಾಲೇಜು. ಸರ್ ಈಗ ನೀವ್ ಹೇಳಿದ ಲೆಕ್ಕದಲ್ಲಿ 15 ಕಾಲೇಜಿಂದ ಏನಾದ್ರು 6,000 to 7,000 ಜನ ಮೈಸೂರಲ್ಲೇ ಸೀಟ್ ಸಿಗುತ್ತೆ ಇಂಜಿನಿಯರಿಂಗ್ಗೆ. ಹೌದೌದು. ಸರ್ ಈಗ ಇನ್ ಕೇಸ್ ಈಗ ನನ್ಗೆ CET ಅಲ್ಲಿ ಸಿಗ್ಲಿಲ್ಲ, ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದ್ ಕಾಲೇಜಲ್ಲಿ ಸೇರ್ತೀನಿ ಅಂದ್ರೆ ಸೇರ್ಬೋದಲ್ವಾ ಸರ್? ಸಿಕ್ಕೇ ಸರ್ ಸಿಗುತ್ತೆ. ಇವಾಗ ನೀವು ತುಂಬಾ ಲೇಟ್ ಆಗಿ ಕ್ವಶನ್ ಕೇಳ್ತೀರಾ. ಈಗ ಆಕ್ಚುಲಿ ನಿಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ಯಾವಾಗ CET ರ್ಯಾಂಕ್ ಆಚೆ ಬರುತ್ತಲ್ಲ, ಅದಾದ 2-3 ದಿನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಕ್ಲೋಸ್ ಆಗ್ಬಿಡುತ್ತೆ ಸರ್. ಸರ್ ಎಲ್ಲಾ ಕಾಲೇಜಲ್ಲೂ ಖಾಲಿ ಆಗುತ್ತೆ? ತುಂಬಾ 15 ಕಾಲೇಜ್ ಇದೆಯಲ್ಲ? 15 ಕಾಲೇಜಲ್ಲಿ ಸರ್ ನಿಮ್ಗೆ ಟಾಪ್ ಒಂದು 10 ಕಾಲೇಜಲ್ಲಿ ಕ್ಲೋಸ್ ಆಗ್ಬಿಡುತ್ತೆ ಸರ್. ನಿಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಬೇಕು, ಅಟ್ ಪ್ರೆಸೆಂಟ್ ಮ್ಯಾನೇಜ್ಮೆಂಟ್ ಸೀಟ್ ಬೇಕು ಅಂತಂದ್ರೆ ಇದ್ರಲ್ಲಿ ಟ್ರೈ ಮಾಡ್ಬೋದು. ATM ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ವಿದ್ಯಾ ವಿಕಾಸ್ ಅಲ್ಲಿ ಸಿಗತ್ ಕಡಿಮೆ. ಮೈಸೆಮ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಅಲ್ಲೊಂದು ಸಿಗ್ಬೋದು. ಇನ್ನೊಂದು ಮೈಸೂರು ಸಿಟಿ ಅವ್ರು ಯಾವುದೇ ತರ ಮ್ಯಾನೇಜ್ಮೆಂಟ್ ಕೋಟ ಇರಲ್ಲ. MRIT ಟ್ರೈ ಮಾಡಿ, ಕಾವೇರಿ ಟ್ರೈ ಮಾಡಿ, ಇಷ್ಟು ಮ್ಯಾನೇಜ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ ಇದೆ. ಸರ್ ಮೈಸೂರು ಯೂನಿವರ್ಸಿಟಿ VTU ಅಲ್ಲಿ ಅಂಡರ್ ಬರುತ್ತಾ ಇಲ್ಲ ಅವ್ರದೇ ಸಪರೇಟ್? ಇಲ್ಲ, ಅದು ಮೈಸೂರು ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಸೊ ಸಿಲೆಬಸ್ ಎಲ್ಲ ಮೈಸೂರು ಮೈಸೂರು ಯೂನಿವರ್ಸಿಟಿ ಅವರು. ಸೊ ಸರ್ಟಿಫಿಕೇಟ್ ಅವ್ರದೇ ಬರುತ್ತೆ. ಹೌದೌದು. ಸೊ ಮೈಸೂರು ಯೂನಿವರ್ಸಿಟಿ, RV ಯೂನಿವರ್ಸಿಟಿ ತೆಗೆದ್ರೆ ಇನ್ನು ಉಳಿದಿದ್ದೆಲ್ಲ ಕಾಲೇಜು ಅಂಡರ್ VTU ಬರುತ್ತೆ. ಅಂಡರ್ VTU ಬರುತ್ತೆ. ಇಲ್ಲ ಸರ್, JSS ಒಂದಿದೆ. JSS ಅದು 2 ತರ ಇದೆ. JSS 2 ಇದೆ. ಒಂದು ಅಂಡರ್ VTU ಬರುತ್ತೆ, ಅಂದ್ರೆ ಅದು ಡೀಮ್ಡ್ ಯೂನಿವರ್ಸಿಟಿ, ಅದು ಕಾನ್ಸ್ಟಿಟ್ಯೂಟ್ ಕಾಲೇಜ್, ಅದು ಆಟೋನಮಸ್ ಕಾಲೇಜ್ ಅದು. ಸೊ ಅವ್ರದೇ ಸಪರೇಟ್. ಈ 3 ಕಾಲೇಜ್ ತೆಗೆದ್ರೆ ಇನ್ನೆಲ್ಲ ಟೋಟಲ್ ಆಗಿ 15 ಕಾಲೇಜಲ್ಲಿ 12 ಕಾಲೇಜು ಬಿಟ್ಬಿಟ್ಟು VTU ಬಿಟ್ಬಿಟ್ವಿ ನಾವು. VTU ಅದು ಸಾತ್ಕಳ್ಳಿ ರಿಂಗ್ ರೋಡ್ ಅಲ್ಲಿ ಇದೆ ಅದು. ಸೊ ಅಲ್ಲಿಗೂ ಕೂಡ ಬಸ್ ಫೆಸಿಲಿಟೀಸ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಕಾಲೇಜಿಂದ ಒಂದು ಬಸ್ ಹೋಗುತ್ತೆ, ಅದೊಂದು ಏನ್ ತೊಂದರೆ ಇಲ್ಲ. ಸರ್ ಈಗ ಆಯ್ತು, ತುಂಬಾ ಜನ ಕೇಳ್ತಾ ಇದ್ರು ಗೌರ್ಮೆಂಟ್ ಹಾಸ್ಟೆಲ್ ಸಿಗ್ತಾವ ಸರ್ ಇದು ಮೈಸೂರಲ್ಲಿ? ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ಸ್ ನಿಮ್ಗೆ ಎಲ್ಲಾ ಸಿಟಿಯಿಂದ ಆಚೆ ಇದಾವೆ ಸರ್. ಎಲ್ಲ ನಿಮ್ಗೆ ಕೆಲವು ಹಾಸ್ಟೆಲ್ಸ್ ಮಾತ್ರ ನಿಮ್ಗೆ ಸಿಟಿ ಒಳಗಡೆ ಇದಾವೆ. ಎಲ್ಲಾ ಕೆಟಗರಿ ಕಾಲೇಜ್ ಗೌರ್ಮೆಂಟ್ ಹಾಸ್ಟೆಲ್ಸ್ ಸಿಟಿಯಿಂದ ಆಚೆ ಇದಾವೆ. ಅದು ಒಂದು ಡಿಸ್ಅಡ್ವಾಂಟೇಜ್ ಹೇಳ್ಬೇಕು ಅಂತ. ಅಂದ್ರೆ ಬಸ್ ಕನ್ವೀನಿಯಂಟ್ ಇರುತ್ತೆ. ಬಸ್ ಕನ್ವೀನಿಯಂಟ್ ಇದೆ. ಸರ್ ಈಗ ಬೆಂಗಳೂರಲ್ಲಿ ಎಲ್ಲಿಂದ ಓಡಾಡೋ ಬದಲು ಮೈಸೂರಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತಲ್ಲ ಸರ್? ಈಗ ಟ್ರಾಫಿಕ್ ಹಂಗೆ ಇದೆಯಾ, ಕಡಿಮೆನಾ ಸರ್? ಸರ್ ಮೈಸೂರಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಅಂದ್ರೆ ರಿಂಗ್ ರೋಡ್ ಅಲ್ಲಿ ಓಡಾಡ್ಕೋಬಹುದು. ಬಟ್ ನಿಮ್ಗೆ ಸಿಟಿ ಒಳಗಡೆಯಿಂದ ಬರ್ತೀನಿ ಅಂದ್ರೆ ಇವಾಗ ಸಿಗ್ನಲ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಟ್ರಾಫಿಕ್ ಕೂಡ ಇವಾಗ ಜಾಸ್ತಿ ಆಗ್ತದೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಖಂಡಿತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೈಸೂರಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಲೈಕ್ ನಿಮ್ಗೆ ಹೆಂಗೆ BMTC ಅಂತ ಇದ್ದು, ನಮಗೂ ಕೂಡ ಮೊದಲು ಮೈಸೂರು ಇತ್ತು, ಬಟ್ ಇವಾಗ ಚೇಂಜ್ ಮಾಡ್ಕೊಂಡಿದ್ದಾರೆ ಅದನ್ನ.
ಮೈಸೂರು ತುಂಬಾ ಚೆನ್ನಾಗಿದೆ. ಸರ್ ಓಕೆ ಸರ್, ನೀವು ಮೈಸೂರವ್ರು ಓಕೆ ಸರ್. ಈಗ ಬೇರೆ ಕಡೆಯವ್ರು, ಈಗ ನಮ್ಮ ಹೆಣ್ಮಗಳನ್ನ ಸೇರಿಸ್ಬೇಕು ಮೈಸೂರಲ್ಲಿ ಅಂದ್ರೆ ಧೈರ್ಯವಾಗಿ ಸೇರಿಸ್ಬೋದಾ ಸರ್? ಸೇಫ್ಟಿ ಇದೆಯಾ? ಖಂಡಿತ ಸರ್, ತುಂಬಾ ಸೇಫ್ಟಿ ಇದೆ. ಆತರ ಎಲ್ಲಾ ಕಾಲೇಜಸ್ ಕೂಡ ನಿಮ್ಗೆ ಸೇಫ್ಟಿ ಕೊಟ್ಟೆ ಕೊಡ್ತಾರೆ. ಸೊ ಎಲ್ಲಾ ಕಾಲೇಜಸ್ ನಿಮ್ಗೆ ಸಿಟಿ ಸೆಂಟ್ರಲ್ ಇದೆ, ತುಂಬಾ ಸಿಟಿಯಿಂದ ಆಚೆ ಏನಿಲ್ಲ. ಅದರಿಂದ ಎಲ್ಲಾ ಕಡೆ ಸೇರಿಸ್ಬೇಕು ಸರ್, ಏನ್ ತೊಂದ್ರೆ ಸರ್ ಪ್ಲೇಸ್ಮೆಂಟ್ ಆಗಿದೆ ಸರ್, ಎಲ್ಲಾ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಕೊಡ್ತಾರಾ ಇಲ್ಲ? ಸರ್. ಇಲ್ಲಿ ಸರ್ ಎಲ್ಲಾ ಕಾಲೇಜಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತಾನೆ ಕೊಡೋದು. ಆ, ಓಕೆನಾ, ನಾವ್ ಅದ್ ಪಿಕ್ ಮಾಡ್ಕೋಬೇಕು. ಸೊ ಎಲ್ಲಾ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಆಫರ್ ಮಾಡ್ತಾರೆ. ನಾವ್ ಅದ್ರಲ್ಲಿ ನಮ್ ಸ್ಕಿಲ್ಸ್ ಬಳಸ್ಕೊಂಡು ಪ್ಲೇಸ್ಮೆಂಟ್ ತಗೊಂಡ್ರೆ ಮಾತ್ರ ಪ್ಲೇಸ್ಮೆಂಟ್ ಸಿಗುತ್ತೆ ಹೊರತು ನಿಮ್ಗೆ ಟಾಪ್ ಕಾಲೇಜಸ್ NIJC ವಿದ್ಯಾವರ್ಧಕ ಅವರು ಕೂಡ ನಿಮ್ಗೆ ಪ್ಲೇಸ್ಮೆಂಟ್ ಯಾವ್ದು ಪ್ರೊವೈಡ್ ಮಾಡಲ್ಲ. ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಮಾಡೋದು, ಪ್ಲೇಸ್ಮೆಂಟ್ ಕರೆಸ್ತಾರೆ, ಕಂಪ್ನಿಗಳು ಕರೆಸ್ತಾರೆ. ನಾವು ಅವ್ರ ಕಂಪ್ನಿಗೆ ಬೇಕಾಗಿರೋ ಸ್ಕಿಲ್ಸ್ ನ ಕಲ್ತ್ಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ಲೇಸ್ಮೆಂಟ್ ಮಾಡ್ಕೋಬೇಕು ನಾವು. ಸೊ ನೀವ್ ಹೇಳ್ತಾ ಇದ್ರಿ ಫೈನಲ್ ಆಗಿ ಮೈಸೂರಲ್ಲಿ 15 ಕಾಲೇಜ್ ಇದೆ, ಟಾಪ್ ಒಂದಷ್ಟು ಕಾಲೇಜ್ ಇದೆ, ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಈ ಹೌದು. ಮೈಸೂರಲ್ಲೇ ಓದ್ಬೇಕಾದ್ರೆ 15 ಕಾಲೇಜಲ್ಲಿ ಯಾವ ಕಾಲೇಜ್ ಆದ್ರೂ ಸೇರಿ ಹೌದು. ಖಂಡಿತ ಇಂಜಿನಿಯರಿಂಗ್ ಖಂಡಿತ. ಮುಗಿಯುತ್ತೆ. ಖಂಡಿತ ಸೊ ನಿಮ್ ಸ್ಕಿಲ್ ಇದ್ರೆ ನಿಮ್ ಜಾಬ್ ಸಿಗುತ್ತೆ. ಹೌದೌದು ಖಂಡಿತ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ರಂಜಿತ್.